ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಪಾಂಡವರು ಅವರ ಅರಮನೆಗೆ ಬೆಂಕಿ ಬಿದ್ದು ಸತ್ತು ಹೋಗಿದ್ದಾರೆ ಎಂದು ಒಂದು ದವಂತೆ ಹಬ್ಬಿತ್ತು. ಏಕೆ ಎಂದು ಈ ಕಥೆಯಲ್ಲಿ ತಿಳಿಯೋಣ ಬನ್ನಿರಿ. ಧೃತರಾಷ್ಟ್ರನ ಹಂಚಿಕೆಯಿಂದ 5 ಪಾಂಡವರು, ಅವರ ತಾಯಿ ಕುಂತಿಯು ಅವಳು ವಾಸುತ್ತಿದ್ದ ಅರಮನೆಗೆ ಬೆಂಕಿ ಬಿದ್ದಾಗ ಸತ್ತು ಹೋದರೆಂದು ಬಲವಾದ ದವಂತಿ ಇತ್ತು. ಆದ್ರೆ ದ್ರೌಪದಿಯ ವಿವಾಹದ ಸಮಯದಾಗ 5 ಸೋದರನು ಕಂಡಿದ್ದರಿಂದ ಪಾಂಡವರು ಅವರ ತಾಯಿಯ ಸತ್ತು ಹೋಗಿರಲಿ ಎಂದು ಇನ್ನೊಂದು ದವಂತಿ ಹಬ್ಬಿತ್ತು. ಇದೊಂದು ದವಂತಿ, ಆದರೆ ನಿಜವಾದ ದವಂತಿ ಅವರು ರಾಜಧಾನಿ ಹಸ್ತಿನಾಪುರಕ್ಕೆ ಬಂದರು. ಜನರು ಅವರನ್ನು ಎದುರಿಗೆ ಕಂಡರು. ಕೃಷ್ಣ ಮತ್ತು ಬಲರಾಮಗೆ ಈ ಸುದ್ದಿ ತಲುಪಿದಾಗ ಕೃಷ್ಣನು ತಾನೇ ಅವರಿಗೆ ಭೇಟಿಯಾಗಕ್ಕೆ ಬಯಸಿದ. ಭೇಟಿಯಾಗ ಬಯಸಿದ್ರಿಂದ ಹಸ್ತಿನಾಪುರಕ್ಕೆ ಕೃಷ್ಣನ ಹೋಗಲು ತೀರ್ಮಾನ ಮಾಡಿದ. ಕೃಷ್ಣ ಈ ಬಾರಿ ಹಸ್ತಿನಾಪುರಕ್ಕೆ ರಾಜ್ಯ ವೈಭವದಿಂದ ಬಂದನು. ಅವನ ದಂಡನಾಯಕ ಯುಯುಧಾನ ಮತ್ತು ಬಹುಮಂದಿ ಸೈನಿಕರನ್ನು ಕಳೆದುಕೊಂಡು ಹೋದನು. ವಾಸ್ತವವಾಗಿ ನಗರಕ್ಕೆ ಬರಬೇಕೆಂದು ಅವನನ್ನು ಆಹ್ವಾನಿಸಿರಲಿಲ್ಲ. ಆದರೂ ತನ್ನ ಪರಮ ಭಕ್ತರಲ್ಲಿ ಅವನಿಗಿದ್ದ ಪ್ರೀತಿಯ ಪಾಂಡವರನ್ನು ನೋಡಲು ಹೋದನು. ಅವನು ಪಾಂಡವರಿಗೆ ಮೊದಲ ನಾ ಬರಾತೇನಂತ ಏನೂ ತಿಳಿಸದ ಅವರಿಗೆ ಕಾಣಕ ಹೋಗ್ತಾನ. ಅವನು ಹೋದ ಕೂಡಲೇ ಎಲ್ಲರಿಗೂ ಬಹಳ ಖುಷಿ ಆಯಿತು. ಕೃಷ್ಣನು ಬಂದ ಕೂಡಲೇ ಅಲ್ಲಿದ್ದವರೆಲ್ಲ ತಮ್ಮ ಪೀಠ ಮ್ಯಾಗ ಕೂತಿದ್ರು. ಎಲ್ಲರೂ ಎದ್ದು ನಿಂತು ಕೃಷ್ಣನಿಗೆ ಬರಮಾಡಿಕೊಂಡ್ರು. ಕೃಷ್ಣನ ಬರಮಾಡಿಕೊಂಡ ಪಾಂಡವರಿಗೆ ಮೊದಲು ಹೆಂಗೆ ಅನಿಸಿತಂದ್ರೆ, ತಾವು ಮೂರ್ಛೆ ಹೋಗಿದ್ರಲ್ಲ, ಮೂರ್ಛೆ ಹೋಗಿದ ನಂತರ ಮನುಷ್ಯ ಹೇಗೆ ಎಚ್ಚರವಾಗ್ತಾನಲ್ಲ, ಹಂಗೆ ಅವ್ನ ಲವಲವಿಕೆ ಮೂಡಿತವರಿಗೆಲ್ಲ. ಮನುಷ್ಯ ಮೂರ್ಛೆ ಹೋಗಿದ್ದ ಅವನ ಇಂದ್ರಿಯಗಳಾಗಲಿ ಅಂಗಾಂಗಗಳಲ್ಲಿ ಕ್ರಿಯಾಶೀಲ ಆಗುವುದಿಲ್ಲ. ಆದರೆ ಅವನಿಗೆ ಮತ್ತೆ ಪ್ರಜ್ಞೆ ಬಂದಾಗ ಇಂದ್ರಿಯಗಳು ಕೂಡ ಕ್ರಿಯಾಶೀಲವಾಗುತ್ತಿದೆ. ಹೀಗೆ ಪಾಂಡವರಿಗೆ ಹಂಗೆ ಅವು ಬಂದ ಕೂಡಲೇ ಕೃಷ್ಣನ ನೋಡ್ ಕೂಡಲೇ ಅವರಿಗೆ ಅನುಭವವಾಯಿತು. ಕೃಷ್ಣ ಅವರಲ್ಲಿ ಪ್ರತಿಯೊಬ್ಬರನ್ನು ಆಲಂಗಿಸಿದನು. ದೇವತಂ ಪರಮಪುರುಷ ಕೃಷ್ಣನಿಂದ ಸ್ಪರ್ಶದಿಂದ ಪಾಂಡವರು ಕೂಡಲೇ ಎಲ್ಲ ಭೌತಿಕ ಕಲ್ಮಶ ಸೋಂಕಿನಿಂದ ಬಿಡುಗಡೆ ಹೊಂದರು. ಆದುದರಿಂದ ಆಧ್ಯಾತ್ಮಿಕ ಆನಂದದಿಂದ ಮುಗುಳ್ನಗೆ ಬೀರುತ್ತಿದ್ದರು. ಕೃಷ್ಣನ ಮುಖ ಕಂಡ ಕೂಡಲೇ ಪ್ರತಿಯೊಬ್ಬರಿಗೆ ಅಲೌಕಿಕ ತೃಪ್ತಿಯಾಯಿತು. ದೇವತಂ ಪರಮ ಪುರುಷನಾದ ಕೃಷ್ಣನು ಸಾಮಾನ್ಯ ಮನುಷ್ಯನ ಪಾತ್ರವನ್ನು ನಡೆಸುತ್ತಿದ್ದನು. ಆದ್ದರಿಂದ ಅವನು ಕೂಡಲೇ ಯುಧಿಷ್ಠಿರ ಮತ್ತು ಭೀಮನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ. ಯಾಕಂದ್ರೆ ಅವರ ಕೃಷ್ಣನಕ್ಕಿಂತಲೂ ಅವರು ಬಹಳ ದೊಡ್ಡವರು, ವಯಸ್ಸಿನಾಗ ಹಿರಿಯರಿದ್ದರು. ಅವರ ಸಮ ವಯಸ್ಸಿನಾದ ಗೆಳೆಯನಾದ ಅರ್ಜುನ ಕೃಷ್ಣನನ್ನು ಆಲಂಗಿಸಿದನು. ಕೃಷ್ಣನಿಗೆ ಗೌರವ ಸೂಚಿಸಲು ನಕುಲ, ಸಹದೇವ ಮತ್ತು ಅವನ ಚರಣ ಕಮಲಗಳು ಮುಟ್ಟಿದರು. ಪಾಂಡವರು ಮತ್ತು ಕೃಷ್ಣನ ಸ್ಥಾನಗಳಿಗೆ ಅನುಗುಣವಾಗಿ ಶಿಷ್ಟಾಚಾರದ ಕುಶಲ ಪ್ರಜ್ಞೆಗಳಾದ ನಂತರ ಕೃಷ್ಣ ಉನ್ನತ ಸ್ಥಾನವನ್ನು ಕೊಟ್ಟರು. ನವವಧು ದ್ರೌಪದಿಯು ಕೃಷ್ಣನಿಗೆ ತನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಲು ಬಂದಳು. ಅವಳು ತನ್ನ ಸ್ತ್ರೀ ಸಹಜವಾದ ಬೆಡಗಿನಿಂದ ಅತ್ಯಂತ ಲಾವಣ್ಯತೆಯಾದ ತರುಣಿ. ಹಸ್ತಿನಾಪುರಕ್ಕೆ ಕೃಷ್ಣನೊಡನೆ ಹೋಗಿದ್ದ ಯಾದವರನ್ನು ಬಹು ಸೌಜನ್ಯದಿಂದ ಬರಮಾಡಿಕೊಳ್ಳಲಾಯಿತು. ವಿಶೇಷವಾಗಿ ಸಾತ್ಯಕಿಗೆ ಎಂದರೆ ಯುಯುಧಾನನಿಗೆ ಗೌರವವನ್ನು ತೋರಿಸಿ ಅವನಿಗೆ ಆಸನವನ್ನು ನೀಡಿದರು. ಉಳಿದವರೆಲ್ಲೂ ಉಚಿತವಾದ ಆಸನದಲ್ಲಿ ಕುಳಿತ ನಂತರ ಪಂಚ ಪಾಂಡವರು ಕೃಷ್ಣನ ಬಳಿ ಆಸೀನರಾದ. ಕೃಷ್ಣನು ಪಂಚ ಪಾಂಡವರನ್ನು ಕಂಡ ನಂತರ ಪಾಂಡವರ ತಾಯಿಯಾದ ಕುಂತಿಯನ್ನು ಕಾಣಲು ತಾನೇ ಹೋದನು. ಅವಳು ಕೃಷ್ಣನ ಸೋದರಿಯತ್ತೇ ಹೌದು. ತನ್ನ ಸೋದರತೆಗೆ ಗೌರವ ತೋರಿಸಲು ಕೃಷ್ಣ ಅವಳ ಪಾದಗಳನ್ನು ಮುಟ್ಟಿದನು. ಕುಂತಿಯ ಕಣ್ಣುಗಳನ್ನು ಹನಿಗೂಡಿದವು. ಅವಳು ಅಳಲು ಪ್ರಾರಂಭಿಸಿದಳು. ಬಹಳ ಪ್ರೀತಿಯಿಂದ ಭಾವಪೂರ್ವಕವಾಗಿ ಅವಳನ್ನು ಆಲಿಂಗಿಸಿದಳು. ಅನಂತರ ಅವಳು ತನ್ನ ತಂದೆಯ ಕಡೆಯ ಬಂಧುಗಳನ್ನು, ಅವರ ಯೋಗಕ್ಷೇಮಗಳನ್ನು ಕುರಿತು, ತನ್ನ ಸೋದರ ವಸುದೇವ, ಅವನ ಹೆಂಡತಿ, ಸಂಸಾರದ ಇತರಗಳನ್ನು ಕುರಿತು ವಿಚಾರಿಸಿದಳು. ಹಾಗೆ ಕೃಷ್ಣನ ಪಾಂಡವರ ಸಂಸಾರಗಳ ಯೋಗಕ್ಷೇಮಗಳ ಕುರಿತು ಪ್ರಶ್ನಿಸಿದನು. ಕುಂತಿಯು ಕೃಷ್ಣನ ನಂಟಳಾಗಿದ್ದಳು. ಅವಳನ್ನು ನೋಡುತ್ತಲೇ ಅವಳಿಗೆ ಅವನು ದೇವತಾ ಪರಮ ಪುರುಷನೆಂದು ಅರಿವಾಯಿತು. ತನ್ನ ಬದುಕಿನ ಹಿಂದಿನ ಆಘಾತಗಳೆಲ್ಲ ಕೃಷ್ಣನ ಕೃಪೆಯಿಂದ ಪಾಂಡವರು ತಾನು ಹೀಗೆ ಉಳಿದುಕೊಂಡರು ಎಂಬುದು ಅವಳು ನೆನಪು ಮಾಡಿಕೊಂಡಳು. ಕೃಷ್ಣನ ಕೃಪೆ ಇಲ್ಲದಿದ್ದರೆ ತಮ್ಮನ್ನು ಧೃತರಾಷ್ಟ್ರನು ಅವನ ಮಕ್ಕಳು ಹಂಚಿಕೆ ಹೂಡಿದ್ದ ಅಗ್ನಿ ಅನಾಹುತದಿಂದ ತಮ್ಮನ್ನು ಕಾಪಾಡಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ ಎಂದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಖಡ್ಗದ ಕಂಠದಿಂದ ಅವಳು ತನ್ನ ಹಿಂದಿನ ಬಾಳಿನ ಚರಿತ್ರೆಯನ್ನು ಕೃಷ್ಣನಿಗೆ ಹೇಳತೊಡಗಿದಳು. ಶ್ರೀಮತಿ ಕುಂತಿಯು ಹೀಗೆಂದಳು: ಪ್ರಿಯ ಕೃಷ್ಣ, ನನ್ನ ಸೋದರ ಅಕ್ರೂರನನ್ನು ನಮ್ಮ ಯೋಗಕ್ಷೇಮವನ್ನು ಕುರಿತು ವಿಚಾರಿಸಲು ನೀನು ಕಳಿಸಿದ್ದು ನನಗೆ ನೆನಪಿದೆ. ಎಂದರೆ ನೀನಾಗಿಯೇ ನಮ್ಮನ್ನು ಸ್ಮರಿಸಿಕೊಳ್ಳುತ್ತಿದ್ದ ಎಂದು ಅರ್ಥವಾಯಿತು. ನೀನು ಅಕ್ರೂರನನ್ನು ಕಳಿಸಿದಾಗ ನನಗೆ ವಿಪತ್ತು ಒದಗುವ ಸಾಧ್ಯತೆ ಇಲ್ಲ ಎಂದು ನನಗೆ ತಿಳಿದಿತ್ತು. ನಮ್ಮ ಒಳ್ಳೆಯ ಅದೃಷ್ಟವೆಲ್ಲ ಪ್ರಾರಂಭವಾಗಿದ್ದು ನೀನು
ಅಕ್ರೂರನು ನಮ್ಮಲ್ಲಿ ಕಳುಹಿಸಿದ ದಿನ ಅಂದಿನಿಂದ ನನಗೆ ನಾವು ರಕ್ಷಣೆ ಇಲ್ಲದವರಲ್ಲ ಎಂದು ಮನದಟ್ಟಾಯಿತು. ನಮ್ಮ ನಂಟವರಾದ ಕುರುವಂಶದವರಿಂದ ನಮಗೆ ಹಲವು ಬಗೆಯ ವಿಪತ್ತುಗಳು ಬರಬಹುದು, ಆದರೆ ನೀನು ನಮ್ಮನ್ನು ನೆನಪಿನಲ್ಲಿಟ್ಟುಕೊಂಡಿದ್ದೀಯಾ. ಯಾವಾಗಲೂ ನಮ್ಮನ್ನು ಕ್ಷೇಮವಾಗಿ ಇಟ್ಟಿರುತ್ತೆ ಎಂದು ನನಗೆ ವಿಶ್ವಾಸವಿದೆ. ನಿನ್ನದೇ ಧ್ಯಾನಿಸುವ ಭಕ್ತರನ್ನು ಯಾವ ಬಗೆಯ ಐತಿಕ ವಿಪತ್ತುಗಳನ್ನು ಮುಟ್ಟಲಾರವು. ಇನ್ನು ನೀನೇ ನೆನಪಿಟ್ಟುಕೊಳ್ಳುವ ನಮ್ಮ ವಿಷಯವೇನು. ಆದುದರಿಂದ ಪ್ರೀತಿಯ ಕೃಷ್ಣ, ನಮಗೆ ದುರದೃಷ್ಟವಾದ ಮಾತೇ ಇಲ್ಲ. ನಿನ್ನ ಕೃಪೆಯಿಂದ ನನಗೆ ಯಾವಾಗಲೂ ಶುಭವೇ. ಆದರೆ ನೀನು ನಮಗೆ ವಿಶೇಷ ಉಪಕಾರವನ್ನು ಮಾಡುವುದರಿಂದ ನೀನು ಕೆಲವರ ವಿಷಯದಲ್ಲಿ ಪಕ್ಷಪಾತಿ, ಇತರರಿಗೆ ಗಮನ ಕೊಡುವುದಿಲ್ಲ ಎಂದು ಜನರು ಭಾವಿಸಬಾರದು. ನೀನು ಅಂಥ ತಾರತಮ್ಯವನ್ನು ಮಾಡುವುದಿಲ್ಲ. ನಿನಗೆ ಅಚ್ಚುಮೆಚ್ಚಿನವರು ಎಂದಿಲ್ಲ, ಶತ್ರುವೂ ಇಲ್ಲ. ದೇವತಾ ಪರಮಪುರುಷನಾಗಿ ನೀನು ಎಲ್ಲರನ್ನು ಸಮನಾಗಿ ಕಾಣುತ್ತೀಯ. ಪ್ರತಿಯೊಬ್ಬರು ನಿನ್ನ ವಿಶೇಷ ರಕ್ಷಣೆ ಪಡೆದುಕೊಳ್ಳಬಹುದು. ನೀನು ಎಲ್ಲರನ್ನು ಒಂದೇ ಸಮನಾಗಿ ಕಾಣುತ್ತೀಯ. ಆದರೂ ಸದಾ ನಿನ್ನನ್ನೇ ಕುರಿತು ಯೋಚನೆ ಮಾಡುವವರ ವಿಷಯದಲ್ಲಿ ನಿನಗೆ ವಿಶೇಷ ಒಲವಿದೆ. ಭಕ್ತರಿಗೆ ನಿನ್ನೊಡನೆ ಪ್ರೀತಿ ಬಾಂಧವ್ಯ, ಆದುದರಿಂದ ಅವರು ನಿನ್ನನ್ನು ಒಂದು ಕ್ಷಣವೂ ಮರೆಯಲಾರರು. ನೀನು ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೀಯ. ಆದರೆ ಭಕ್ತರು ಸದಾ ನಿನ್ನನ್ನು ಸ್ಮರಿಸಿಕೊಳ್ಳುವುದರಿಂದ ನೀನು ಅದಕ್ಕನುಗುಣವಾಗಿ ಸ್ಪಂದಿಸುತ್ತೀಯ. ತಾಯಿಗೆ ಎಲ್ಲ ಮಕ್ಕಳು ಪ್ರೀತಿ ಇದ್ದೇ ಇರುತ್ತದೆ. ಸಂಪೂರ್ಣವಾಗಿ ತನ್ನಲ್ಲಿ ಅವಲಂಬಿಸಿದ ಮಗನು ವಿಶೇಷ ರೀತಿಯಲ್ಲಿ ನೋಡಿಕೊಳ್ಳುತ್ತಾಳೆ. ಪ್ರೀತಿಯ ಕೃಷ್ಣ ಪ್ರತಿಯೊಬ್ಬರ ಹೃದಯದಲ್ಲಿದ್ದು ನಿನ್ನ ಪರಿಶುದ್ಧ ಮನಸ್ಸಿನ ಭಕ್ತರಿಗೆ ನೀನು ಶುಭಕರ ಸನ್ನಿವೇಶಗಳನ್ನು ಸೃಷ್ಟಿಸುತ್ತೀಯ ಎಂದು ನನಗೆ ನಿಶ್ಚಯವಾಗಿ ಗೊತ್ತು. ಹೀಗೆ ಕುಂತಿದೇವಿ ವಿವರಿಸುತ್ತಾ ತಮಗೆ ಬಂದ ಮಹಾವಿಪತ್ತಿನಿಂದ ಕೃಷ್ಣನು ಕಾಪಾಡಿದ್ದೇನೆಂದು ಹೇಳುತ್ತಾ ಈ ಕಥೆ ಇಲ್ಲಿ ಮುಗಿಸುತ್ತೇನೆ. ಈ ಕಥೆ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.